ಇವತ್ತು ಬೆಂಗಳೂರಿನಲ್ಲಿ ಕನ್ನಡ ನಾಮಫಲಕಗಳ ಬಗ್ಗೆ ಒಂದು ದೊಡ್ಡ ಚಳುವಳಿ ನಡೀತಾ ಇದೆ. ಈ ಚಳುವಳಿಯಲ್ಲಿ ಹೋರಾಟವನ್ನು ಮುಂದಾಡೋದು ವಹಿಸಿಕೊಂಡಿರ್ತಕ್ಕಂಥವ್ರು ನಾರಾಯಣಗೌಡರು. ಅವ್ರ ನಂತರ ಜೊತೆಯಲ್ಲಿ ರೂಪೇಶ್ ರಾಜಣ್ಣ ಕೂಡ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಈ ಕುರಿತಂತೆ ಈಗಾಗಲೇ ಅವ್ರು ಕೆಲವರನ್ನ ಜೈಲಿಗೆ ಹಾಕ್ತಾ ಇದ್ದಾರೆ ಮತ್ತು ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡ್ತೀವಿ ಅನ್ನೋ ಬೆದರಿಕೆಯನ್ನು ಕೂಡ ಕೆಲವರು ಹಾಕ್ತಾರೆ. ಈ ಕುರಿತಂತೆ ರೂಪೇಶ್ ರಾಜಣ್ಣ ನಮ್ಮ ಚಾನಲ್ ಜೊತೆ ಮಾತಾಡ್ತಾರೆ. ಸರ್, ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್? ಮೊದಲನೇದಾಗಿ ಏನು ಒಂದು ನಾಮಫಲಕಗಳಲ್ಲಿ 60% ಕನ್ನಡ ಇರಬೇಕು ಅಂತ ಅನ್ನೋದು ಆಗ್ಲಿಂದ ಹೋರಾಟಗಾರರ ಒಂದು ಒತ್ತಾಯ. ಇದಕ್ಕೆ ಸೂಕ್ತ ರೀತಿಯಲ್ಲಿ ಇಲ್ಲಿ ಬಂದು ವ್ಯಾಪಾರಕ್ಕೆ ಅಂತ ಬಂದಿರತಕ್ಕಂತ ಹೊರ ರಾಜ್ಯದವರು ಅದಕ್ಕೆ ಸ್ಪಂದಿಸಿಲ್ಲ. ಎಷ್ಟೋ ಮನವಿಗಳು ಕೊಟ್ಟಿದೀವಿ, ಎಷ್ಟೋ ಹೋಗಿ ಅವ್ರನ್ನ ಕೇಳ್ಕೊಂಡಿದೀವಿ, ಅವ್ರಿಗೆ ಗುಲಾಬಿ ಹೂ ಕೊಟ್ಟಿದೀವಿ, ಬದಲಾವಣೆ ಮಾಡ್ಕೊಳ್ಳಿ ಅಂತ ಅಷ್ಟು ಹೇಳಿದ್ರು ಕೇಳ್ದೇನೆ ಒಂಥರ ಅಸಡ್ಡೆ ತೋರಿಸಿ, ದುರಹಂಕಾರವನ್ನ ತೋರಿಸಿ, ಇಲ್ಲ ನೀವೇನಾದ್ರೂ ಕೇಳ್ಕೊಳ್ಳಿ, ನಾವು ಬಂದು ಇಲ್ಲಿ ನಾವು ಮಾಡಿದ್ದೇ ಆಟ ಅಂತ ಅಂದ್ಕೊಂಡು ಅವರು ಕನ್ನಡದ ಕಡೆಗಣನೆ ಮಾಡ್ತಾ ಬಂದಾಗ ವಿಧಿ ಇಲ್ಲದೆ ಅದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಕರವೇ ನಾರಾಯಣಗೌಡರು ಮಾಡಿದ್ರು. ಸೊ ಒಂದು ಬೇರೆ ನಾವು ಯಾವುದೇ ಸಂಘಟನೆಯಲ್ಲಿ ಇದ್ರು ಕನ್ನಡನ ಒಂದು ವಿಚಾರ ಬಂದಾಗ ನಾವು ಎಲ್ಲರನ್ನ ಬೆಂಬಲಿಸಬೇಕಾದ್ದು ನಮ್ಮ ಧರ್ಮ. ಹಾಗಾಗಿ ನಿನ್ನೆ ಹೋರಾಟ ದೊಡ್ಡ ಮಟ್ಟದಲ್ಲಿ ಆಯ್ತು. ಅದರ ಪರಿಣಾಮವಾಗಿ ಇನ್ನೊಂದು ಖುಷಿ ಸುದ್ದಿ, ಈಗ ತಾನೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಕನ್ನಡ ಕಡ್ಡಾಯ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದಾರೆ ಅಂತ ಕೇಳ್ಪಟ್ಟೆ. ದಯಮಾಡಿ ನಾನು ಈ ಮೂಲಕ ನಿಮ್ಮ ವಾಹಿನಿ ಮೂಲಕ ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟ, ನಿಮ್ಮ ಅಂಗಡಿಯ ಮುಂಭಾಗ ಮತ್ತೆ ಒಳಭಾಗದಲ್ಲಿ ಕನಿಷ್ಠ 60ಕ್ಕಿಂತ ಜಾಸ್ತಿ ನೀವು ಕನ್ನಡವನ್ನ ಬಳಸಿ. ನೀವು 80% ಬಳಸಬಹುದು, 100% ಬಳಸಬಹುದು. ಜೊತೆಗೆ ಕನ್ನಡ ಬಳಸೋದ್ರ ಜೊತೆಗೆ ಆದಷ್ಟು ನಿಮ್ಮ ಶಾಪು, ಹೋಟೆಲ್, ರೆಸ್ಟೋರೆಂಟ್ ನೀವ್ ಏನೇನು ಇಟ್ಕೊಂಡಿದಿರೋ ಗೊತ್ತಿಲ್ಲ, ಅಲ್ಲಿ ಕನಿಷ್ಠ 80%ಗಿಂತ ಹೆಚ್ಚು ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅಂತ ಅನ್ನೋದು ನಮ್ಮ ಒತ್ತಾಯ. ನಿನ್ನೆ ತಾವು ಒಂದು ಪ್ರತಿಭಟನೆ ಮಾಡ್ಬೇಕಾದ್ರೆ ಮಾಲ್ ಆಫ್ ಮೈಸೂರ್ ಹತ್ರ ಬಹಳ ಅಲ್ಲಿಯ ಮಾಲೀಕರು ಕನ್ನಡಿಗರ ಬಗ್ಗೆ, ಅಸ್ಮಿತೆ ಬಗ್ಗೆ ಇವರೆಲ್ಲವನ್ನು ಬಹಳ ತುಚ್ಛವಾಗಿ ಮಾತಾಡ್ರು ಅಂತ ಕೇಳ್ಪಟ್ಟು, ತಾವು ಅಲ್ಲಿ ಇದ್ರ ಸರ್? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅಲ್ಲಿ ಇನ್ನೊಂದೇನು ಅಂತಂದ್ರೆ ಯಾರೋ ಒಂದಷ್ಟು ಜನ ಗುಂಪು ಕಟ್ಕೊಂಡು ಹೋಗಿ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದಾರೆ ಅಂತಂದ್ರೆ, ಅಂದ್ರೆ ಕನ್ನಡಿಗರು ಕಟ್ಟಿದಂತ ಬೆಂಗಳೂರು ಇದು ನಮ್ಮನೆಲ್ಲ, ಇದನ್ನ ಇನ್ಯಾರೋ ಸುಪರ್ದಿಗೆ ತಗೊಳ್ಳೋದನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಕ್ಕೆ ಆಗೋದಿಲ್ಲ, ಅದಕ್ಕೆ ಅವಕಾಶ ಇಲ್ಲ. ಅದ್ರ ಮೊದಲನೇ ಹಂತವೇ ಇವತ್ತು ಕನ್ನಡ ಇಲ್ಲದೆ ಹೋದ್ರೂ ನಡೆಯುತ್ತೆ ಅನ್ನೋ ಒಂದು ಸಂದೇಶವನ್ನು ಕೊಡೋದಕ್ಕೆ ಇವತ್ತು ಕನ್ನಡ ಕಡೆಗಣನೆ ಯಥೇಚ್ಛವಾಗಿ ನಡೀತಾ ಇರ್ತಕ್ಕಂಥದ್ದು. ಎಲ್ಲಿಂದಲೋ ಬಂದವರು ಇಲ್ಲಿ ಕನ್ನಡಿಗರು ಕಡಿಮೆ ಒಂದ್ 30-40% ಇದಾರೆ, ಮಿಕ್ದವರೆಲ್ಲ ನಾವೇನೋ ಸಂದೇಶ ಕೊಟ್ಟು ಇಲ್ಲಿ ಇದನ್ನ ಕೇಂದ್ರಾಡಳಿತ ಪ್ರದೇಶ ಮಾಡೋದಕ್ಕೆ ಅಂತ ಒಂದು ಹುನ್ನಾರವನ್ನು ಏನ್ ಮಾಡ್ಕೊಂಡಿದ್ದಾರೆ. ಅದರ ಒಂದ್ ಇದಕ್ಕೋಸ್ಕರನೇ ಇವರು ಕನ್ನಡ ಬಳಕೆ ಮಾಡದೇನೆ ಈ ರೀತಿ, ಅಂದ್ರೆ ಇಲ್ಲಿ ಏನ್ ಬೇಕಾದ್ರೂ ನಡೀತದೆ, ಇಲ್ಲಿ ಕನ್ನಡದ ಅವಶ್ಯಕತೆ ಇಲ್ಲ ಅನ್ನೋ ಸಂದೇಶ ಕೊಡೋದಕ್ಕೆ ಪ್ರಯತ್ನ ಪಟ್ರು. ಬಟ್ ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ. ಮತ್ತೆ ಮಾಲ್ ಆಫ್ ಮೈಸೂರ್ ಅವರು ನಾರಾಯಣಗೌಡರ ಜೊತೆಗೆ ಬಂದು ಅವರ ಸಂಘಟನೆ ಹಲವಾರು ಜನರಿಗೆ ಕೇಸ್ ಹಾಕಿದ್ದಾರೆ ಅಂತ ಕೇಳ್ಪಟ್ಟೆ. ಆ ದೃಷ್ಟಿಯಿಂದ ನಾವು ಅವ್ರಿಗೂ ಧಿಕ್ಕಾರವನ್ನ ಹೇಳ್ತಾ ಇದೀವಿ. ಕರ್ನಾಟಕದಲ್ಲಿ ಕನ್ನಡ ಕೇಳೋದು ನ್ಯಾಯ. ನೀವು ಹಾಕ್ಬಿಟ್ರೆ ಯಾರು ಬಂದ್ ಕೇಳ್ತಾ ಇದ್ರು? ನೀವು ಹಾಕದೇ ಇರೋದಕ್ಕೆ ಬಂದ್ ಕೇಳಿದಾರೆ. ನೀವು ಬಂದು ಏಕಾಏಕಿ ಕೇಸ್ ಮಾಡಿ ನಾವು ಕನ್ನಡ ಹಾಕಲ್ಲ, ಕೋರ್ಟ್ಗೆ ಹೋಗ್ತೀವಿ ಅದ್ರ ಅರ್ಥ ಏನು? ಇಲ್ಲಿ ಬಂದು ಈ ನೆಲದಲ್ಲಿ ಬದುಕ್ತಿದ್ರೆ ಅಂದ್ಮೇಲೆ ಬಳಸೋದ್ರಲ್ಲಿ ನ್ಯಾಯ ಅಲ್ವಾ ಸರ್, ಕೇಳೋದ್ರಲ್ಲಿ? ಇಲ್ಲ, ಈಗ ನನ್ನ ಪ್ರಶ್ನೆ ಅದೇನ, ಈಗ ಸರ್ಕಾರ ಈಗ ಸುವರ್ಣ ಕರ್ನಾಟಕ ಆಚರಿಸ್ತಾ ಇದೆ, ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ ಅಂತೇಳಿ ಆಚರಿಸ್ತಾ ಇದೀವಿ ಇಡೀ ವರ್ಷ ನಾವು. ಸೊ 50 ವರ್ಷ ಆದ್ರೂ ನಾವು ಇವತ್ತು ನಮ್ಮ ದುಸ್ಥಿತಿ ಕನ್ನಡ ನಾಮಫಲಕ ಹಾಕಿ ಅಂತ ಕೇಳ್ಬೇಕಾ? ಇದು ಎಲ್ಲಿವರೆಗೆ, ಯಾವತ್ತು ಕೊನೆ ಇದು? ಇಲ್ಲಿ ಇಚ್ಛಾಶಕ್ತಿಯ ಕೊರತೆ ಸರ್, ರಾಜಕಾರಣಿಗಳಲ್ಲಿ ಇಚ್ಛಾಶಕ್ತಿಯ ಕೊರತೆ. ಕನ್ನಡ ಎಲ್ಲ ರಾಜ್ಯೋತ್ಸವ ದಿನ ಬರ್ತಾರೆ, ಬಾವುಟ ಹಾಕ್ತಾರೆ, ಆರಿಸ್ತಾರೆ, ಸ್ವೀಟ್ ಹಂಚ್ತಾರೆ, ಮನೆಗೆ ಹೋಗ್ತಾರೆ, ನಾವೆಲ್ಲ ಕನ್ನಡಕ್ಕೋಸ್ಕರ ಇದೀವಿ ಅಂತಾರೆ. ಅವರ ವಾಟ್ಸಪ್, ಅವರ ಫೇಸ್ಬುಕ್, ಅವರ ಇನ್ಸ್ಟಾಗ್ರಾಮ್ ಸ್ಟೋರಿ ತಗೊಂಡ್ರೆ ಅಲ್ಲೆಲ್ಲ ನಾನು ಕನ್ನಡಿಗ ಅಂತ ಹಾಕೊಂಡಿರ್ತಾರೆ. ಬಟ್ ಕನ್ನಡದ ಪರವಾಗಿ ಕೆಲಸ ಮಾಡತ್ತವ್ರು ಯಾರು, ಅದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಇವತ್ತು ಇಷ್ಟು ವರ್ಷ ಆದ್ಮೇಲೆ ಒಂದು ಸರಿಯಾದ ನಿರ್ಧಾರವನ್ನ ಇವತ್ತಿನ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯನವರು ತಗೊಂಡಿರೋದು ಬಹಳ ಖುಷಿ ಆಯ್ತು ಸರ್ ನಮ್ಗೆ. ಅದನ್ನ ಕೇಳಿ ನಾವು ನಿಮ್ಮ ವಾಹಿನಿ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಸರ್. ಈಗ್ಲಾದ್ರೂ ಆಗಿದೆಯಲ್ಲ ಅನ್ನೋದೊಂದು, ಜೊತೆಗೆ ಕನ್ನಡಿಗರಿಗೆ ಉದ್ಯೋಗ 2 ಕಡ್ಡಾಯವಾಗಿ ಆಗ್ಬೇಕು ಅನ್ನೋದು ನಮ್ಮ ಒತ್ತಾಯ. ಇಲ್ಲಿ ಇನ್ನೊಂದು ಪ್ರಶ್ನೆ ಸರ್, ಇಷ್ಟು 50 ವರ್ಷ ಅನುಷ್ಠಾನ ಆಗದೇ ಇರೋ ಕಾರಣ ಏನು ಅಂತಂದ್ರೆ, ನಾವು ಈಗ ಕಾಂಗ್ರೆಸ್ ವಕ್ತಾರನ ಮಾತಾಡಿಸ್ತಾ ಇದ್ದೋ, ಅವ್ರು ಹೇಳ್ತಾರೆ ಅಧಿಕಾರಿಗಳ ವೈಫಲ್ಯ ಅಂತ ಹೇಳಿ. ಅಂದ್ರೆ ಅಧಿಕಾರಶಾಹಿ ಕನ್ನಡ ವಿರೋಧಿಗಳ, ಹಂಗಾರೆ ಈಗ ಇವರಿಗೆ ಸಂಬಳ ಸಿಗೋದು ಎಲ್ಲಿಂದ ಸರ್? ನಾನ್ ಕೇಳೋದೀಗ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇಲ್ಲ ರೋಡ್ ಅಲ್ಲಿ ಅಂತಂದ್ರೆ ಎಷ್ಟ್ ನಿಮಿಷಕ್ಕೆ ಫೈನ್ ಹಾಕ್ತಾರೆ ಸರ್? 2 ನಿಮಿಷಕ್ಕೆ ಫೈನ್ ಹಾಕ್ತಾರೆ ಹಿಡಿದ್ಬಿಟ್ಟು. ಆಮೇಲೆ ಈಗ ಮಾಸ್ಕ್ ಕಡ್ಡಾಯ ಮಾಸ್ಕ್ ಮಾಡಿದ್ರು, ಮಾಸ್ಕ್ ಹಾಕ್ತಾ ಹೋದವ್ರಿಗೆ ಸ್ಪಾಟ್ ಅಲ್ಲಿ ಫೈನ್ ಹಾಕ್ತಾ ಇದ್ರು. ಸೊ ಅದೇ ರೀತಿ ನೀವು ಅಧಿಕಾರಿಗಳು ಏನಿದಿರಲ್ಲ, ಯಾರಿಗೆ ನೀವು ಲೈಸೆನ್ಸ್, ಟ್ರೇಡ್ ಲೈಸೆನ್ಸ್ ಅಂತ ಕೊಡ್ತಾರೆ ಸರ್. ನನ್ನ ಪ್ರಕಾರ ಅವ್ರ ಆರೋಗ್ಯಾಧಿಕಾರಿ ಅದನ್ನ ಕೊಡೋದು,
ಅವರು ಆರೋಗ್ಯಾಧಿಕಾರಿ ಏನಿದ್ದಾರೆ ಯಾರು ಹಾಕಿಲ್ಲ ಇಮಿಡಿಯೇಟ್ ಬಂದ್ ಮಾಡಿಸಿ ಫೈನ್ ಹಾಕಿದ್ರೆ ಒಂದ್ 10,000 20,000 ಹ್ಮ್ ಆ ಸರ್ಕಾರಕ್ಕೂ ದುಡ್ಡಾಗೋದು. ಆ ಫೈನ್ ಹಾಕಿದ್ರೆ ಜೊತೆ ಕನ್ನಡನೂ ಬರೋದು. ಆ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ಬೇಕಾದವ್ರು ಸರ್ಕಾರವೇ ಅಲ್ವಾ ಸರ್? ಸರ್ಕಾರ ತಾನೇ ಕೆಲಸ ಮಾಡ್ಬೇಕಾಗಿತ್ತು. ಈ ಹಿಂದಿನ ಸರ್ಕಾರಗಳು ಸಾಕಷ್ಟು ಸರ್ಕಾರಗಳು ಬಂದು ಬರೀ ಹೇಳ್ತಾನೆ ಬಂದ್ರು, ಪರಿಣಾಮಕಾರಿಯಾಗಿ ಯಾರು ಅದನ್ನ ಮಾಡೋದಕ್ಕೆ ಮುಂದುವರಿಯಲಿಲ್ಲ. ಈಗ ಎಲ್ಲ ಅಧಿಕಾರಿಗಳು ಈಗ ದೊಡ್ಡ ಮಟ್ಟದಲ್ಲಿ ಇದೊಂದು ಸುದ್ದಿ ಆಗಿರೋದ್ರಿಂದ ಅಧಿಕಾರಿಗಳಿಗೆ ಈಗ ಅನಿಸ್ತಾ ಇರ್ತದೆ ಈ ಮುಂದಿನ ಹೋರಾಟ ಇಷ್ಟೇ. ನಾವು ಹೋಗಿ ಅಂಗಡಿ ಮುಂದೆ ಕೇಳೋದಕ್ಕಿಂತ ಯಾರು ಈ ಕನ್ನಡ ದ್ರೋಹದ ಕೆಲಸವನ್ನ ಮಾಡ್ತಾ ಇದಾರೆ ಈ ಅಧಿಕಾರಿಗಳು ಏನಿದಾರಲ್ಲ, ಈ ಹೊರಗಿನ ರಾಜ್ಯದಿಂದ ಬಂದಿರತಕ್ಕಂಥವ್ರ ಜೊತೆ ಸೇರ್ಕೊಂಡು ನೀವು ಕನ್ನಡ ಆಗದೆ ಹೋದ್ರು ಪರವಾಗಿಲ್ಲ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ, ನಾವು ನಿಮ್ ಜೊತೆ ಇದೀವಿ ಅಂತ ಅನ್ನೋ ಸಂದೇಶ ತಾನೇ ಇದು ಕೊಡ್ತಾ ಇರೋದು. ಅಧಿಕಾರಿಗಳಲ್ಲಿ ಇವರು ಉತ್ತರ ಭಾರತವ್ರಲ್ವಾ, ಇವ್ರು ಯಾರು ಕನ್ನಡಿಗರಲ್ವಲ್ಲ ಅಧಿಕಾರಿಗಳು ಇರೋರಲ್ಲಿ? ಅದನ್ನೇ ಸರ್ ಅವ್ರಿಗೆ ಯಾರಿಗೂ ಅವ್ರ ಕರ್ನಾಟಕ ಕನ್ನಡ ಕಟ್ಕೊಂಡು ಅವ್ರಿಗೆ ಏನ್ ಸರ್ ಆಗ್ಬೇಕು? ಅದು ನಮಗ್ ಬೇಕಾಗಿರೋದು. ಅದಕ್ಕೆ ನೋಡಿ ನಾವು ಕೇಸು ಜೈಲು ಅಂತ ಕಡೆ ಎಲ್ಲ ಹಾಕಿಸ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ನಾವು ಸಾಯ್ತಾ ಇದೀವಿ. ಇದನ್ನ ಮಾಡ್ಬೇಕಾಗಿರೋ ಕಾಂಗ್ರೆಸ್ ವಕ್ತಾರನ ಅದನ್ನೇ ಕೇಳ್ದೋ ಈಗ ಏನು ಅಂತಂದ್ರೆ, ಕನ್ನಡಕ್ಕಾಗಿ ಕಲ್ಲು ಹೊಡೆದವರಿಗೆ ಜೈಲಿಗೆ ಹಾಕಿದೀರಾ. ಹೌದು, ಈಗ ಕನ್ನಡ ಅನುಷ್ಠಾನ ಮಾಡಿದ ಅಧಿಕಾರಿಗಳಿಗೆ ಏನ್ ಶಿಕ್ಷೆ? ಅದೇ ಸರ್ ಅವ್ರಿಗೆ ಮಾಡ್ಬೇಕಾಗಿತ್ತು ಶಿಕ್ಷೆ, ಅವ್ರ ಶಿಕ್ಷೆ ಮಾಡ್ಬೇಕಾಗಿತ್ತು, ಮಾಡ್ಕೊಂಡು ಇದು ಮಾಡ್ಬೇಕಾಗಿತ್ತು. ಯಾವ್ದನ್ನು ಮಾಡದೆ ಅವರು ಈಗ ನಾವು ಹಾಗೆ ಹೀಗೆ ಅಂತ ತಂದ್ರೆ ಇದೆಲ್ಲ ಯಾವ ಹಂತ? ಈಗ ಸಾಕಷ್ಟು ಆದೇಶಗಳಾಗಿದೆ, ಬೇಕಾದಷ್ಟು ಆದೇಶಗಳಾಗಿದ್ದಾವೆ, ಸುಗ್ರೀವಾಜ್ಞೆ ಹೊರಡಿಸಿದರೆ ಅದು ಸಂತೋಷ. ಇದು ಇಂಪ್ಲಿಮೆಂಟೇಷನ್ ಅಂದ್ರೆ ಇದನ್ನ ಅನುಷ್ಠಾನ ಯಾವ ಮಟ್ಟಕ್ಕೆ ಆಗುತ್ತೆ, ಹೇಗೆ ಕನ್ನಡ ಕಾರ್ಯಕರ್ತರು ಅನುಷ್ಠಾನ ಮಾಡೋದಕ್ಕೆ ಇದಕ್ಕೆ ಟಂಕ ಕಟ್ಟಿ ನಿಲ್ತಾರೆ? ಸರ್ಕಾರ 7-8 ತಿಂಗಳು ಆದ್ಮೇಲೆ 5-6 ತಿಂಗಳು ಆಗಿದೆ ಅನ್ಕೊಂಡಿದ್ದೀನಿ ನಾನು. ಕಳೆದ ಮೇ ಅಲ್ಲಿ ಈಗ ಆದೇಶ ಮಾಡಿದ್ದಾರೆ. ಈಗ ನೋಡ್ತೀವಿ ಫೆಬ್ರವರಿ 28ಕ್ಕೆ. ಈಗ ನೋಡಿರೋದು ಟ್ರೈಲರ್ ಅಂತಂತ, ಇಲ್ಲ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಹಮ್ಕೋಬೇಕಾಗುತ್ತೆ. ತಾವೇ ಒಂದು ಪೋಸ್ಟ್ ಮಾಡಿದಿರ ಸೋಷಿಯಲ್ ಮೀಡಿಯಾದಲ್ಲಿ, ನ್ಯಾಷನಲ್ ಮೀಡಿಯಾಗಳು ಕನ್ನಡ ರಕ್ಷಣಾ ವೇದಿಕೆಯವರನ್ನ, ಹೋರಾಟಗಾರರನ್ನ ಗೂಂಡಾಗಳು ಅಂತ ಹೇಳಿ ಬಿಂಬಿಸಲಾಗ್ತಾ ಇದೆ ಮತ್ತು ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ. ಸೊ ಇದಕ್ಕೆ ತಾವೇನ್ ಹೇಳ್ತೀರಾ? ಅವ್ರು ಬಂದ್ ನೋಡಿದಾರ ಸರ್, ಇಲ್ಲಿ ಗೂಂಡಾಗಳು ಎಲ್ಲೋ ಕೂತ್ಕೊಂಡು ಹೇಳ್ಬಿಟ್ರೆ ಅಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ತಿಳ್ಕೊಳ್ಳಿ ಸರ್, ಇಲ್ಲಿ ಯಾರ ವಿರುದ್ಧ ಅಲ್ಲ ಸರ್ ನಮ್ ಹೋರಾಟ. ಗೂಂಡಾಗಳು ಅಂದ್ರೆ ಏನು? ನಾವು ಹೋಗಿ ಯಾರಿಗೋ ಹೊಡೆಯೋದು, ಯಾರಿಗೋ ವ್ಯಕ್ತಿಗತವಾಗಿ ಹೊಡಿತಕ್ಕಂಥದ್ದು. ಇಲ್ಲಿ ನಾವ್ ಯಾವ ವ್ಯಕ್ತಿಗೂ ಹೋಗಿ ಹಲ್ಲೆ ಮಾಡ್ತಾ ಇಲ್ಲ, ಅಥವಾ ಯಾರೋ ಹೊರಗಿನಿಂದ ಬಂದವ್ರನ್ನ ನೀವ್ ಇಲ್ಲಿ ಇರ್ಬೇಡಿ ಹೋಗಿ ಅಂತಾನು ಹೇಳ್ತಾ ಇಲ್ಲ. ನಮ್ಮ ಉದ್ದೇಶ ಇಷ್ಟ. ಅಲ್ಲಿ ಹೋಗಿದ್ದೇನೆ ಏನ್ ಹೋರಾಟಗಳಾಗಿದೆಯಲ್ಲ ಸೂಕ್ಷ್ಮ ಗಮನಿಸಿದ್ರೆ, ಯಾರ್ ಕನ್ನಡ ಬಳಸಿಲ್ಲ ಅವ್ರ ವಿರುದ್ಧ ಹೋರಾಟ ಅಷ್ಟೇ ಇದು. ಯಾರ್ ಕನ್ನಡ ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆನ ಕೇಳ್ತಕ್ಕಂಥದ್ದು ನಮ್ಮ ಹಕ್ಕು, ಜವಾಬ್ದಾರಿ. ಆ ರೀತಿ ಕೇಳ್ತಕ್ಕಂಥವ್ರನ್ನ ಅವ್ರು ಗೊತ್ತಿಲ್ಲದೆ ಎಲ್ಲೋ ಕೂತ್ಕೊಂಡು ಗೂಂಡಾಗಳು ಅಂತ ತಂದ್ಬಿಟ್ರೆ ಅರ್ಥ ಏನು ಸರ್? ಇದಿದ್ಯಾ? ಮುಂದಿನ ದಿನಗಳಲ್ಲಿ ಕರ್ನಾಟಕದ ಮಾಧ್ಯಮಗಳಿಗೆ ಗೊತ್ತಿದೆಯಲ್ಲ ಸರ್, ಸತ್ಯ ಪಾಪ ಅವರೆಲ್ಲ ಸಪೋರ್ಟ್ ಮಾಡಿದಾರಲ್ಲ ಸರ್. ಅಲ್ಲ, ಮುಂದಿನ ದಿನಗಳಲ್ಲಿ ಇದೇ ತರ ಈಗ ಏನು ಜೈಲಿಗೆ ಹಾಕಿದಾರಲ್ಲ, ಈಗ ರಾಜಕೀಯ ಪಕ್ಷಗಳು, ಉದಾಹರಣೆಗೆ ಬಿಜೆಪಿ ಬಾಯಿ ಬಿಡ್ತಾ ಇಲ್ಲ, ಜೆಡಿಎಸ್ ಬಾಯಿ ಬಿಡ್ತಾ ಇಲ್ಲ, ಉಳಿದ ಯಾವ ರಾಜಕಾರಣಿಗಳು ಬಾಯಿ ಬಿಡ್ತಾ ಇಲ್ಲ. ಅಂದ್ರೆ ಬರೀ ಕೇವಲ ಕನ್ನಡ ಹೋರಾಟಗಾರರಿಗೆ ಮಾತ್ರ ಕನ್ನಡ ಬೇಕಾ, ಬೇರೆ ಯಾರಿಗೂ ಕನ್ನಡ ಬೇಡವಾ? ಅವ್ರ ನಿಜಕ್ಕೂ ಕನ್ನಡವೇ ಬೇಕಾಗಿದ್ರೆ ನಮ್ಗ್ ಹೋರಾಟಗಾರ ಕೆಲಸನೇ ಇರ್ತಿರ್ಲಿಲ್ವಲ್ಲ ಸರ್. ನಮ್ಗೆ ಅವಶ್ಯಕತೆ ಈಗ ಸರ್ಕಾರಗಳಿರೋದು ಎಲ್ಲ ಅಧಿಕಾರ ಅವ್ರ ಕೈಲಿದೆ, ಅವ್ರು ಮಾಡ್ಬೇಕಿತ್ತಲ್ಲ ಸರ್. ಅವ್ರು ಮಾಡಿ ಅಧಿಕಾರ ಇಟ್ಕೊಂಡು ಇದನ್ನೆಲ್ಲ ಒಂದು ಕಾನೂನು ಅಡಿಯಲ್ಲಿ ತಂದಿದ್ರೆ, ಈಗ ಮೊನ್ನೆ ತಾನೇ ಇದ್ರಲ್ಲಿ ಇದಾಯ್ತು. ಈಗ ಕಳೆದ ಸರ್ಕಾರ ಬಿಜೆಪಿ ಸರ್ಕಾರನೇ ಇತ್ತು, ಅದಕ್ಕೂ ಮುಂಚೆ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಇತ್ತು. ಎಲ್ಲ ಮಾಡ್ಬೋದಿತ್ತು ಸರ್, ಯಾಕೆ ಮಾಡ್ಲಿಲ್ಲ ಅವರು? ಅದೇ ಅರ್ಥ ಆಗ್ತಾ ಇಲ್ಲ. ಈಗ ಮೊನ್ನೆ ಸೆಷನ್ ಆಯ್ತು, ಬೆಳಗಾವಿ ಅಧಿವೇಶನ, ಇವೆಲ್ಲ ಮಾಡ್ಬೇಕು ಸರ್. ಸುಮ್ನೆ ಏನೋ ಕೆಲ್ಸಕ್ಕೆ ಗೂಬೆ ಕೂರಿಸ್ತಾ ಇದಾರೆ ಈಗ. ಅಲ್ಲ, ಅಧಿಕಾರಿಗಳದ್ದು ತಪ್ಪಿದೆ ಸರ್ ನನ್ನ ಪ್ರಕಾರ. ಅಧಿಕಾರಿಗಳು ತಪ್ಪಿಲ್ಲ ಅಂತ ಹೇಳೋದಕ್ಕಾಗಲ್ಲ. ಈಗ ಇವ್ರು ಹೇಳಿರಬಹುದು, ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಒಬ್ರು ಸಚಿವರಿದ್ದಾರೆ, ಅವ್ರ ಕೆಲ್ಸ ಏನು ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ ಸರ್. ಅವ್ರು ಏನ್ ಮಾಡ್ತಾ ಇದಾರೆ, ಅವ್ರು ಏನ್ ಯಾವತ್ತಾದ್ರೂ ಬಂದು ಹೊರಗಡೆ ನಮ್ ತರ ಬೀದಿಲಿ ಒಂದು ಅಭಿಯಾನನಾದ್ರು ಮಾಡಿದಾರ ಅಥವಾ ಆದೇಶ ಕೊಟ್ಟಿದಾರ ಅದು ಗೊತ್ತಿಲ್ಲ. ಆ ಬಿಬಿಎಂಪಿ ಅಧಿಕಾರಿಗಳದ್ದು ಯಾರಪ್ಪ IAS ಆಫೀಸರ್, ಯಾರೋ ನಮ್ಮ ರಾಜ್ಯದವ್ರಂತೂ ಅಲ್ಲ ಅವರು. ಈ ರೀತಿ ಇವರು ಬೇಕಾಬಿಟ್ಟಿ ಇದ್ ಮಾಡ್ಕೊಂಡು ಎಲ್ಲ ಅವ್ರ ಕೈಲಿದೆ ಸರ್. ಕಾನೂನು ಮಾಡ್ಬೋದು, ಎಲ್ಲ ಅವಕಾಶ ಅವ್ರ ಕೈಲಿದ್ದು ಸುಮ್ಮನೆ ಕನ್ನಡ ಹೋರಾಟಗಾರರನ್ನ ರೊಚ್ಚಿಗೆಳ್ಸೋ ತರ ಮಾಡಿ ನಮ್ಮ ಮೇಲೆ ಕೇಸ್ ಹಾಕಿ ಒಳಗ್ ತಳ್ಳೋದು ಅದಷ್ಟು ಸರಿಯಲ್ಲ ಅಂತ ಅನ್ನೋದು. ಮುಂದೆ ಇದೇ ತರ ಹೋರಾಟ ತೀವ್ರ ಆದ್ರೆ ಜೈಲ್ ಬರೋ ಚಳವಳಿ ಆಗುತ್ತಾ, ಅಥವಾ ಸರ್ಕಾರಗಳಿಗೆ ಇದು ಕೊನೆ ಇದು ಅಲ್ಟಿಮೇಟಮ್ ಇದು? ನೋಡೋಣ ಸರ್, 28ರ ಒಳಗಡೆ ಅವರು ಹೇಳಿದಾರಲ್ಲ ಆಗುತ್ತೆ. ನನ್ನ ಪ್ರಕಾರ ಈಗ ನಿನ್ನೆ ಏನ್ ನಡೆದಿದೆ ಹೋರಾಟ,
ದೊಡ್ಡ ಮಟ್ಟದಲ್ಲಿ ಎಲ್ರಿಗೂ ಬಿಸಿ ಇದ್ರ ತಟ್ಟಿದೆ. ಹಾಗಾಗಿ ನನಗೆ ಒಂದು ಆಶಾಭಾವನೆ ಇದೆ. ಅಲ್ಲಲ್ಲ, ನಮ್ಮ ಭಯ ಏನು ಅಂದ್ರೆ ನಮ್ಗಿರೋ ಆತಂಕ ದೇಶದಲ್ಲಿ ಇವತ್ತು ಏಕ್ ದೇಶ್ ಏಕ್ ಭಾಷಾ ಏಕ್ ನಾಯಕ್ ಅನ್ನೋ ವಾತಾವರಣ ಇದೆ. ಸೊ ಹಂಗಾಗಿ ನಮ್ಮ ಈ ಕನ್ನಡಿಗರಿಗೂ ಕೇಳಿಸುತ್ತಾ ಅಂತ ಅಲ್ಲಿವರೆಗೂ ಎಲ್ಲರಿಗೂ ಭಾರತದ ಅಖಂಡತೆ ಅಥವಾ ಭಾರತದ ಒಗ್ಗಟ್ಟು, ಭಾರತದ ಒಂದು ಏನು ಗಟ್ಟಿತನ ನಿಂತಿರೋದು ಎಲ್ಲ ಒಂದೇ ದೇಶ ಒಂದೇ ಭಾಷೆ ಇದ್ರಲ್ಲ ಸರ್. ಆತರ ಏನಾರು ಮಾಡ್ತು ಅಂತಂದ್ರೆ ಇದು ಉಳಿತದ ಸರ್. ಈ ಒಕ್ಕೂಟ ಯೂನಿಯನ್ ಉಳಿಯಲ್ಲ. ಹಂಗಾಗಿ ಇದು ಯಾವತ್ತು ವ್ಯಕ್ತಿ ಪೂಜೆ ಆಗ್ಬಾರ್ದು, ಯಾವತ್ತು ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿ ಪೂಜೆ ಆಗ್ಬಾರ್ದು, ಒಂದು ಭಾಷೆಯನ್ನ ಮೆರೆಸ್ತಕ್ಕಂತ ಕೆಲಸ ಆಗ್ಬಾರ್ದು. ಇದು ಯಾವತ್ತು ಡೇಂಜರ್. ಇದು ಇದಕ್ಕೆ ಎಲ್ಲ ವೈವಿಧ್ಯತೆಯಲ್ಲಿ ಏಕತೆ ಅಂತ ನಾವು ಚಿಕ್ಕ ವಯಸ್ಸಿಂದ ಓದ್ಕೊ ಬಂದಿಲ್ವ ಸರ್. ಅಂದ್ರೆ ಎಲ್ಲಾ ಸಂಸ್ಕೃತಿ ಭಾಷೆಗಳನ್ನ ಗೌರವಿಸ್ಬೇಕು. ಪ್ರತಿಯೊಂದು ರಾಜ್ಯ ಇದು ಒಕ್ಕೂಟ ಆಗಿರ್ತಕ್ಕಂಥದ್ದೇ ಭಾಷೆಗಳ ಆಧಾರದ ಮೇಲೆ. ಹಾಗಾಗಿ ಎಲ್ಲಾ ಭಾಷೆಗಳಿಗೂ ಗೌರವ ಕೊಡಬೇಕು. ಹಾಗಾಗಿ ಆಯಾ ರಾಜ್ಯದಲ್ಲಿ ಆಯಾ ಭಾಷೆ, ಕರ್ನಾಟಕದಲ್ಲಿ ಅಂತಿಮವಾಗಿ ಸರ್ ರಾಜಣ್ಣ ಅವರೇ, ಕನ್ನಡದ ಪರವಾಗಿ ಕನ್ನಡಿಗರ ಪರವಾಗಿ ನಿಲ್ಲದ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ನಿಮ್ಮ ಕೊನೆಯ ಎಚ್ಚರಿಕೆ ಸಂದೇಶ ಏನ್ ಸರ್? ಕರ್ನಾಟಕದ ಪರವಾಗಿ ನಿಂತಿರ್ತಕ್ಕಂಥ ಅಧಿಕಾರಿಗಳೇನು ಸರ್, ಮುಂದ್ಲು ಹೋರಾಟವೇ ಹೆಂಗಿರ್ತದೆ ಅಂತಂದ್ರೆ ಸರ್, ಯಾವುದೇ ಒಂದು ಬಡಾವಣೆಯಲ್ಲಿ ಈ ರೀತಿ ಅನ್ಯ ಫಲಕಗಳು, ಇದು ಖಾಲಿ ಬೆಂಗಳೂರಿಗಷ್ಟೇ ಸೀಮಿತವಲ್ಲ ಸರ್. ಇದು ಎಲ್ಲಾ ಜಿಲ್ಲೆ ಯಾರು ನೋಡ್ತಾ ಇದ್ರೆ ಅವ್ರಿಗೂ ಸೇರಿ ಹೇಳ್ತಾ ಇರೋದು ಸರ್. ಅಧಿಕಾರಿಗಳ ಮನೆ ಮುಂದೆನೆ ಹೋಗಿ ಕೂತ್ಕೋತೀವಿ ಸರ್. ಇದು ಸುಮ್ನೆ ಅಂಗಡಿಗಳ ಹತ್ರ ಹೋಗೋ ಬದಲು ಅವ್ರನ್ನೇ ಹೋಗಿ ಹಿಡ್ಕೊಬಿಟ್ರೆ ಮುಗೀತಲ್ಲ ಸರ್. ಹೆಂಗ್ ಕೊಡ್ತೀವಿ ಲೈಸೆನ್ಸ್ ಅಂತ ಅನ್ಕೊಂಡು ಆ ರೀತಿಯ ಒಂದು ಹೋರಾಟವನ್ನ ನಾವು ಒಪ್ಕೋತೀವಿ. ಮತ್ತೆ ಶಿವರಾಜ್ ತಂಗಡಿಗೆ ಅವರು ದಯಮಾಡಿ ವಿಚಾರದಲ್ಲಿ ನೀವು ಒಂದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ ಈ ಆದೇಶವನ್ನ ಸರಿಯಾದ ರೀತಿಯಲ್ಲಿ ಜಾರಿಗೆ ತರೋದ್ರಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ ಅಂತ. ಈಗ ಸಂಸತ್ ಚುನಾವಣೆ ಬರ್ತಾ ಇದೆ, ಈಗ ರಾಜಕಾರಣಿಗಳಿಗೆ ಈಗ ಎಚ್ಚೆತ್ತುಕೊಳ್ಳುವಂತ ಸಮಯ ಬಂದಿದೆ. ಅದೇ ಚುನಾವಣೆ ಬಂದಿದೆ. ಈಗ ನಮ್ಗೆ ಚುನಾವಣೆ ಮುಖ್ಯ ಅಲ್ಲ ಸರ್. ನಮ್ಗೆ ಚುನಾವಣೆ ಅದು ಅವ್ರಿಗೆ ಬೇಕಾಗಿದ್ದು, ರಾಜಕಾರಣಿಗಳಿಗೆ. ನಮಗ್ ಕನ್ನಡ ಅಲ್ಲ ಸರ್. ರಾಜಕಾರಣಿಗಳಿಗೆ ಪಾಠ ಹೇಳ್ಬೇಕಲ್ಲ, ಅವ್ರಿಗೆ ಕನ್ನಡದ ಪಾಠ. ಈಗ ಆಗ್ಲಿಲ್ಲ ಅಂತಂದ್ರೆ ಲೋಕಸಭೆ ಚುನಾವಣೆ ಬರ್ತದೆ, ಅಲ್ಲಿ ಪಾಠ ಕಲಿಸ್ತೀವಿ. ಎಸ್ ಸರ್, ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಸರ್. ನಮ್ಮ ಚಾನೆಲ್ ಜೊತೆ ಮಾತಾಡಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.